ಸರ್ ನೀವು ಹೇಳ್ತಿದ್ರಿ ಅಪ್ಪು ಸರ್ ಇಂದ ಬಹಳಷ್ಟು ಸ್ಫೂರ್ತಿ ಬಂದಿತ್ತು ತಮಗೆ ಅಂತ. ಸಣ್ಣ ವಯಸ್ಸಲ್ಲೂ ನಾನು ನೋಡಿದಾಗ ನಿಮ್ದು ಒಂದು ಪಿಕ್ಚರ್ ಇದೆ ಅಪ್ಪು ಸರ್ ಜೊತೆ. ಆಮೇಲೆ ವಯಸ್ಕರಾದ್ಮೇಲೂ ಅಂದರೆ ದೊಡ್ಡವರಾದ್ಮೇಲೆ ಒಂದು ಪಿಕ್ಚರ್ನ ತಕೊಂಡಿದ್ದೀರಿ. ಸೊ ತಾವೇನಾದರೂ ಅವ್ರ ಶೂಟಿಂಗ್ ಸೆಟ್ಗೆ ಹೋಗಿದ್ದ ನೆನಪು, ಇಲ್ಲ ಅವರಿಂದ ಏನಾದರೂ ಕಲ್ತಿದ್ ನೆನಪು, ಅವ್ರೇನಾದರೂ ನಿಮ್ಗೆ ಹೇಳಿದ್ದು ಆ ಥರದ್ದು ಏನಾದರೂ ಇವತ್ತೊಂದು ಮೆಲುಕು ಹಾಕೋದಾದ್ರೆ? ನಾನು ಮೊದಲನೇ ಸರಿ ಭೇಟಿಯಾಗಿದ್ದು ಸರ್ ನಮ್ಮ ಮನೆಗೆ ಬಂದಾಗ. ನಾನು ಚಿಕ್ಕ ಹುಡುಗ ಇದ್ದಾಗ, ಜಾಕಿ ಅವಾಗ ರಿಲೀಸ್ ಆಗಿತ್ತು, ಪೀಕ್ ಸ್ಟಾರ್ಡಮ್ ಅಲ್ಲಿ ಇದ್ರು ಸರ್ ಅವರು. ನಮ್ಮ ಮನೆಗೆ ಬಂದಾಗ ನಾನು ಚಿಕ್ಕ ಹುಡುಗ ಇದ್ದಾಗ ಮೊದಲನೇ ಸರಿ ಸರ್ನ ಭೇಟಿ ಆಗಿರುವಂಥದ್ದು. ಅದಾದ ನಂತರ ಮತ್ತು ಜೇಮ್ಸ್ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ನಾನು ಡೈರೆಕ್ಟ್ ಸಂಪರ್ಕ ಯಾವತ್ತೂ ಆಗಿರಲಿಲ್ಲ. ಅದಾದ ನಂತರ ಜೇಮ್ಸ್ ಶೂಟಿಂಗ್ ಮುಖಾಂತರ, ರಾಧಾಕೃಷ್ಣ ಅವ್ರ ಮುಖಾಂತರ ನಾನು ಹೋಗಿ ಭೇಟಿಯಾಗಿದ್ದು ಸರ್ನ. ಆ್ಯಕ್ಚುಲಿ ಇವರು ಈ ಸಿನಿಮಾಗೆ ಎಂಟರ್ ಆಗಿದ್ದೇ ನಿರ್ದೇಶಕರಾಗಿ ಸರ್ ಆಶೀರ್ವಾದದಿಂದ. ಅವ್ರ ಆಶೀರ್ವಾದದಿಂದ ಇವ್ರು ನನ್ನ ಜೀವನಕ್ಕಾಗಿರಲಿ, ಸಾಯಿ ಸರ್ ಅವ್ರ ಜೀವನ ಒಳಗಡೆ ಬಂದಿರುವಂಥದ್ದು. ಸೊ ಇವ್ರು ಕರ್ಕೊಂಡೋಗಿದ್ರು. ತುಂಬ ವರ್ಷ ಆಯ್ತಲ್ಲ ಗ್ಯಾಪು, ಬಾ ಸರ್ ಅವ್ರ ಹತ್ರ ಒಡನಾಟ ಇರಲಿ, ಮಾತಾಡ್ಸು ಅಂತ ಹೇಳಿ ಕೆಲವು ದಿನ ಫೈಟ್ ಶೂಟ್ ನಡೀತಾ ಇತ್ತು. ಸರ್ ಅವ್ರ ಜೊತೆ ಸ್ಪೆಂಡ್ ಮಾಡಿದ್ದೆ. ಸೊ 2 ಘಟನೆಗಳು ನನಗೆ ತುಂಬ ನೆನಪಿರೋ ಘಟನೆಗಳಂದ್ರೆ ಅಂದರೆ ಸರ್ ಜೊತೆ ಒಡನಾಟ ಇರುವಂಥ ಘಟನೆಗಳು. ದಟ್ಸ್ ಸೂಪರ್. ಸರ್ ತಾವು ಕೂಡ ಸರ್ ಒಡನಾಟ ಗೊತ್ತು ತಮಗೂ ಕೂಡ ಅಪ್ಪು ಸರ್. ಸೊ ಏನಾದರೂ ಇವತ್ತು ಬಂದ ಮೇಲೆ ಹಾಕೋದು, ಯಾಕೆ ಅಂದರೆ ನಿಮ್ಮ ಫಿಲಮ್ ಹೀರೋನ ಕಂಪೇರ್ ಮಾಡ್ತಿದ್ದಾರೆ ಸರ್. ಕರ್ನಾಟಕದವರು ಪುನೀತ್ ಸರ್ ಥರಾನೇ ಡ್ಯಾನ್ಸ್ ಆಡ್ತಾರೆ, ಜೂನಿಯರ್ ಪುನೀತ್ ಬಂದ್ಬಿಟ್ರು ಅಂತಿದ್ದಾರೆ. ನೀವು ತೆಲುಗು ಕಡೆ ಹೋದರೆ NTR ಪಕ್ಕ ಪಕ್ಕ ಡಾನ್ಸ್ ಪಕ್ಕ ಅಂತಿದ್ದಾರೆ. ಸೊ ಹೇಳಿ ಸರ್. ಮ್ಯಾಮ್, ನನಗೆ ದೇವರಿದ್ದಂಗೆ ಮ್ಯಾಮ್. ಬಿಕಾಸ್ ನಾನು ಮೊದಲನೇ ಸಿನಿಮಾ ಅವಕಾಶ ಮಾಡಿಕೊಟ್ಟಿದ್ದು ಅವರೇ, ನನ್ನನ್ನು ಎಲ್ಲ ರೀತಿಯಲ್ಲೂ ಪ್ರೋತ್ಸಾಹ ಮಾಡಿದ್ದವರೇ, ನನಗೆ ನೀನು ದೊಡ್ಡ ಡೈರೆಕ್ಟರ್ ಆಗ್ತೀಯ ಅಂತ ಯಾವಾಗಲೂ ಎನ್ಕರೇಜ್ ಮಾಡ್ತಿದ್ದು ಅವರೇ. ಮೇಡಮ್ ಅಶ್ವಿನಿ ಮೇಡಮ್ ಆಗಿರಲಿ, ಗೋವಿಂದ ಸರ್ ಆಗಲಿ, ಅಪ್ಪು ಸರ್ ಆಗಲಿ, ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಈ ಸಿನಿಮಾ ನಡೆಯೋದಕ್ಕೂ ಒನ್ ಆಫ್ ದ ಮೇನ್ ರೀಸನ್ಸ್ ಸರ್. ಸೊ ಅದು ಆಬ್ವಿಯಸ್ ಅಂದರೆ ನನಗೆ ಸ್ಫೂರ್ತಿಗಳನ್ನೇ ನಾವು ಅಷ್ಟು ದೊಡ್ಡ ಮಟ್ಟಿಗೆ ನಾವು ಇಟ್ಕೊಂಡಾಗ, ಡೆಫಿನೆಟ್ಲಿ ಅವ್ರು ಹಾಕಿರೋ ದಾರಿಯಲ್ಲಿ ನಾವು ಫಾಲೋ ಮಾಡಿದಾಗ ಈ ಥರ ರಿಸಲ್ಟ್ ಆಗಲಿ, ಈ ಥರ ಜನರಿಂದ ಅಪ್ರಿಸಿಯೇಷನ್ ಆಗಲಿ, ರಿಸೆಪ್ಷನ್ ಆಗಲಿ ಸಿಗೋದು ಕಂಪಲ್ಸರಿ ಅಂತ ಅನ್ಸುತ್ತೆ. ದ್ಯಾಟ್ ಸೂಪರ್. ಸರ್ ನೀವು ಹೇಗೆ ಇದನ್ನು, ಈ ಒಂದು ಪ್ರೀತಿನ ಯಾವ ರೀತಿ ಹೇಳ್ಕೊತೀರಾ ಸರ್? ಜನರು ತಮ್ಮನ್ನು ಕರ್ನಾಟಕದವರು ಪುನೀತ್ ರಾಜ್ಕುಮಾರ್ ಸರ್ಗೆ ಕಂಪೇರ್ ಮಾಡ್ತಿದ್ದಾರೆ, ಸೊ ತೆಲುಗು ಪೀಪಲ್ NTR ಸರ್ಗೆ ಕಂಪೇರ್ ಮಾಡ್ತಿದ್ದಾರೆ. ಸೊ ಈ ಮೊಮೆಂಟ್ಸ್ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಾ? ತುಂಬ ಹೆಮ್ಮೆ ಆಗುತ್ತೆ ಮ್ಯಾಮ್. ಹೋಲಿಕೆ ಓಕೆ ಮ್ಯಾಮ್, ಒಂದು 10% ಅವರಲ್ಲಿ ನಮ್ಮನ್ನು ಕಾಣಿದ್ರು ಅದು ನಮಗೆ ತುಂಬ ಹೆಮ್ಮೆ ಆಗಿರುವಂಥ ವಿಷಯ. ಯಾಕಂದರೆ ಅವರು ಸ್ಫೂರ್ತಿಯಾಗಿ ತೊಗೊಂಡೇ ನಾವು ಈ ಫೀಲ್ಡ್ಗೆ ಬಂದಿರುವಂಥದ್ದು. ಸೊ ಜನ ಸ್ವಲ್ಪ ಏನಾದರೂ ಕಾಣ್ತಿದ್ರೆ ಅವ್ರ ಗುಣ, ಇಲ್ಲಾಂದರೆ ಅವರು ಶೈಲಿ ನಮ್ಮಲ್ಲಿ ಅಂದಾಗ ತುಂಬ ಹೆಮ್ಮೆ ಆಗುತ್ತೆ, ತುಂಬ ಹೆಮ್ಮೆ ಆಗುತ್ತೆ, ಸಂತೋಷ ಆಗುತ್ತೆ. ದ್ಯಾಟ್ಸ್ ನೈಸ್. ಸರ್ ಕೇಳಿದಿರಾ ಯಾವ ಸೀನಲ್ಲಿ ನಾನು ಮಾಡಿದ್ದು ನಿಮ್ಗೆ ಖುಷಿ ಕೊಡ್ತು ಅಂತ ಡೈರೆಕ್ಟರ್ ಸರ್ನ? ಅವರು ಇಷ್ಟ ಇಲ್ಲದೆ ಬೇರೆ ಸೀನ್ಗೆ ಹೋಗಲ್ಲ ಮ್ಯಾಮ್. ಎಲ್ಲರೂ ಕಡೆಯಿಂದ ಒಳ್ಳೆ ನಟನೆ ತಗೊಂಡೇ ಪಡ್ಕೊಂಡೆ ಪರ್ಫೆಕ್ಟ್ ತರ, ಅದಕ್ಕೆ ಪರ್ಫೆಕ್ಟ್ ಆಗಿ ಬಂದಿದೆ ಮೂವಿ ಅಂತೀರಾ? ಸೊ ಯಾವ್ದಾದ್ರು ಒಂದ್ ಸಿಚುಯೇಷನ್, ಒಂದ್ ಸೀನ್ ಅವ್ರು ಹೇಳಿರ್ಬೇಕಾ ಸಖತ್ತಾಗಿ ಬಂತು ಅಂತ, ಅದ್ ಯಾವ್ದಾದ್ರು ಇಲ್ಲ ಅವ್ರ ಬಾಯಲ್ಲೇ ಕೇಳಿಸ್ಬಿಡ ಮೇಡಮ್ ಸಖತ್ ಅದ್ ಹೇಳಿ ಸರ್. ಇಲ್ಲ ಅಂದ್ರೆ ನನಗೆ ಒಂದ್ ಪರ್ಟಿಕ್ಯುಲರ್ ಇರುತ್ತೆ ಸರ್, ಸಮ್ವೇರ್ ಹಾರ್ಟಿಗೆ ಅದೊಂಚೂರು ಟಚ್ ಆಗಿದೆ. ಡೆಫಿನೆಟ್ಲಿ ಮ್ಯಾಮ್. ಯಾಕಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಅಂದ್ರೆ, ನಾನು ಅದೇ ಹೇಳಿಲ್ಲ, ಮೊದಲನೇ ಸಿನಿಮಾಗೆ ಯಾರು ಅಷ್ಟು ಧೈರ್ಯ ಮಾಡಲ್ಲ. ಕ್ಲೈಮ್ಯಾಕ್ಸ್ ಅಲ್ಲಿ ಇರೋ ಎಮೋಷನಲ್ ವೆಯ್ಟ್ ಅಂದ್ರೆ ಒಂದೇ ಸೀನಲ್ಲಿ ಅಳಬೇಕು, ನಗಬೇಕು. ಅದು ಹೇಳಿದಾಗ್ಲೇನೆ ಯಾರು ಬೇರೆ ಆರ್ಟಿಸ್ಟ್ ಆದ್ರೆ ಬೈದು ಬಿಟ್ಟಿರೋರು, ಅಳೋದು ಹೆಂಗೆ ನಗದ ಹೆಂಗೆ ಒಂದೇ ಸೀನಲ್ಲಿ ಅದೇ ಅಂತ. ಬಟ್ ಅವರು ಅರ್ಥ ಮಾಡ್ಕೊಂಡಿರೋ ರೀತಿ, ಆಮೇಲೆ ಪರ್ಫಾರ್ಮ್ ಮಾಡಿರೋ ರೀತಿ, ಸೆಟ್ಟೆಲ್ಲ ಸೈಲೆನ್ಸು, ಕಣ್ಣಲ್ಲಿ ನೀರು, ಚಪ್ಪಾಳೆ ಮುಗಿದ್ಮೇಲೆ ಅನ್ನೋದು ನಮ್ಗೆ ಅವತ್ತೇ ಗೊತ್ತಾಯ್ತು ಮ್ಯಾಮ್. ಅಂದರೆ ಇದು ನಾಳೆ ದಿನ ಥಿಯೇಟ್ರಿಗೆ ಬಂದಮೇಲೆ ಜನರ ಮಧ್ಯೆ ನೋಡಿದಾಗ ಇದ್ರ ಇಂಪ್ಯಾಕ್ಟ್ ಬೇರೆ ಇರುತ್ತೆ, ಇದೇನೋ ಮ್ಯಾಜಿಕ್ ನಡೆದಿದೆ ಇಲ್ಲಿ ಅಂತ. ಆ ಥರ ಅಂದರೆ ಮಿಕ್ಕಿದ ಸೀನ್ಗಳಲ್ಲಿ ಇವಾಗ ಅವರು ಡ್ಯಾನ್ಸ್ ಆಗಿರಲಿ, ಅದು ಯುನಾನಿಮಸ್, ಅದು ನೋಡ್ತಿದ್ದಾಗಲೇ ವಾವ್ ಅನಿಸುತ್ತೆ. ಬಟ್ ಈ ಥರ ಮೊದಲನೇ ಸಿನಿಮಾದಲ್ಲೇ ಮಾಡೋದು, ಅದು ನಾನು ಇದು ಮುಂಚೆ ಈ ಥರ ತುಂಬ ರೇರ್ ಮೇಡಮ್ ನೋಡಿದ್ದು. ಸೊ ಆ ಸೀನ್ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಸೀನ್ ಮೇಡಮ್. ಸರ್ ತಮಗೆ ಇದು ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಸೀನ್ ಅಂತಾದ್ರೆ ಯಾವ್ದು ಸರ್? ತುಂಬಾ ಹೃದಯಕ್ಕೆ ತಟ್ಟಿರೋ ಸೀನ್ ಇದು ಮೇಡಮ್ ಅನ್ನೋದಾದ್ರೆ ಯಾವ್ದು ಹೇಳಿ? ಕ್ಲೈಮ್ಯಾಕ್ಸ್ ಅಲ್ವಾ? ಕ್ಲೈಮ್ಯಾಕ್ಸ್ ಅಂದರೆ ಒಟ್ಟಾರೆ ಕತೆಗೆ ಕನ್ಕ್ಲೂಷನ್ ಅಲ್ವಾ? 3 ಪಾತ್ರಗಳಿಗೆ ಒಂದು ಸಂಪೂರ್ಣವಾಗಿ ಒಂದು ಕನ್ಕ್ಲೂಷನ್ ಕೊಡುವಂಥ ಸೀನ್. ಸೊ ಚಾಲೆಂಜಿಂಗು ಇರುತ್ತೆ ಮಾಡೋದಕ್ಕೆ, ನೋಡಿದಾಗಲೂ ಪ್ರೇಕ್ಷಕರಿಗೆ ತುಂಬ ಭಾವುಕರ ಮಾಡುತ್ತೆ. ಸೊ ಅದು ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಸೀನ್. ಸರ್ ಈಗ ಚಿತ್ರ ನೋಡಿದವರೆಲ್ಲಾನು ಚಿತ್ರನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ, ಚಿತ್ರ ಕೂಡ ತುಂಬ ಚೆನ್ನಾಗಿ ಓಡ್ತಾ ಇದೆ. ಸೊ ನಿಮಗೂ ಕೂಡ ಪರ್ಸ್ನಲಿ ಫೋನು, ಮೆಸೇಜು, DMs ಬಂದಿರುತ್ತಲ್ವಾ? ಬಂದಿದೆ ಅಲ್ವಾ ಸರ್? ಹೇಳಿ ಸರ್, ಯಾರು ಕಾಲ್ ಮಾಡ್ಬಿಡಿ ಸಖತ್ತಾಗಿದೆ ಅಂತ ಹೇಳಿದವ್ರು ಯಾರು? ತುಂಬ ಹಿರಿಯರು, ಒಬ್ಬರೇ ಸಂತೋಷ್ ಆನಂದರಾಮ್ ಸರ್ ಅವರು, ಅಶ್ವಿನಿ ಮೇಡಮ್ ಅವರು ಎಲ್ಲರೂ ಫೋನ್ ಮಾಡಿದ್ರು. ಧ್ರುವ ಸರ್ಜಾ ಸರ್ ಅವರು, ಎಲ್ಲರೂ ಹಿರಿಯರೆಲ್ಲರೂ ಫೋನ್ ಮಾಡಿ ತುಂಬ ಮೆಚ್ಚುಗೆ ಕೊಟ್ಟಿದ್ದಾರೆ, ತುಂಬ ಪ್ರೀತಿ ತೋರಿಸಿದ್ದಾರೆ.
ಸೊ ತುಂಬ ಖುಷಿ. ತುಂಬಾ ಖುಷಿಯಾಗಿದೆ ಸರ್. ತಮ್ಗೆ ಸರ್ ಖುದ್ದಾಗಿ ಸೇಮ್ ಅಂದ್ರೆ ಮೂರನೇ ಇನ್ನೂ ಓವರ್ವೆಲ್ಮಿಂಗ್ ಆಗಿದೆ. ಇನ್ನ ಆ ಝೋನ್ ಇಂದ ಆಚೆ ಬರಕ್ ಆಗ್ತಾ ಇಲ್ಲ ಇಲ್ಲ, ಅಂತಿದ್ದೀರಾ? ಇನ್ನೂ ಒಂದು ವಾರ ಎರಡು ವಾರ ಇದೇ ತರ ಇರುತ್ತೆ ಅಂತಾನೆ ಅನ್ಕೊಂಡಿದ್ದೀನಿ ಮ್ಯಾಮ್. ಯಾಕಂದ್ರೆ 3 ವರ್ಷದ ಶ್ರಮ ಇವತ್ತು ಜನ ನೋಡಿದಾಗ ಮೆಚ್ಚುಗೆ ಇದೆಯಲ್ಲ, ಇಟ್ಸ್ ಮೋಸ್ಟ್ ಆ ಕಷ್ಟನಾಗ್ಲಿ ಅದಕ್ಕೆಲ್ಲದಕ್ಕೂ ಒಂದು ಪ್ರತಿಫಲ ಸಿಕ್ಕಿದಾಗ ಇಟ್ಸ್ ವೆರಿ ಓವರ್ವೆಲ್ಮಿಂಗ್. ಓಕೆ ಸರ್, ಈ ಕ್ರೇಜಿಯೆಸ್ಟ್ ಫ್ಯಾನ್ ಮೂಮೆಂಟ್ ಎಲ್ಲ ಅಪ್ಪಾಜಿ ನೋಡಿರ್ತಾರೆ. ತುಂಬ ಅಭಿಮಾನಿಗಳು ಮನೆ ಹತ್ರ ಬರೋದು ಮಾಡೋದು ಎಲ್ಲ ಮಾಡಿರ್ತಾರೆ. ಸೊ ಅದನ್ನು ಒಂದ್ಸಲಿ ಜ್ಞಾಪಕ ಮಾಡ್ಕೊಳೋದಾದ್ರೆ, ತಮಗೆ ಯಾರಾದರೂ ಟೆಕ್ಸ್ಟ್ ಮಾಡಿ DM ಮಾಡಿ ಐ ಆಮ್ ಯೋರ್ ಫ್ಯಾನ್ ಅಂತೆಲ್ಲ ಬರ್ದಿರೋದು, ಆ ಥರದ್ದೆಲ್ಲ ಮಾಡಿರೋದು ಏನಾದರೂ ಇದೆಯಾ? ತುಂಬ ಕಡೆಯಿಂದ ತುಂಬ ಪ್ರೀತಿಯಿಂದ ಸೊ ಫ್ಯಾನ್ ಪೇಜಸ್ ಎಲ್ಲ ಓಪನ್ ಆಗಿದೆ, ಒಳ್ಳೇದು. ಫುಲ್ ಖುಷಿ ಅಲ್ಲ? ಇಲ್ಲ, ನಾವು ಮಾಡೋದೇ ಅವ್ರ ಪ್ರೀತಿಗೋಸ್ಕರ ಅಲ್ಲ, ನಾವು ಅವ್ರು ಸಂತೋಷ ಪಡಬೇಕು, ಮನೋರಂಜನೆ ಪಡಬೇಕಂತ ಹೇಳಿ ನಾವು ಕಷ್ಟಪಡೋದು. ಎಷ್ಟೇ ಕಷ್ಟ ಇದ್ರೂ ಅವ್ರ ಮನೋರಂಜನೆಗೋಸ್ಕರನೇ, ಪ್ರೀತಿಗೋಸ್ಕರ. ಸೊ ಅವ್ರು ಏನಾದರೂ ಹೇಳಿದಾಗ ತುಂಬ ಖುಷಿ ಆಗುತ್ತೆ, ಖುಷಿ ಆಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್. ಸರ್ ಯಾವ್ದಾದ್ರು ಕ್ರೇಜಿಯೆಸ್ಟ್ ಫ್ಯಾನ್ ಅಂತ ಏನಾದ್ರು ಮೀಟ್ ಆಗಿದ್ದೀರಾ? ಸರ್ ಮೊನ್ನೆ ಡಾನ್ಸ್ ಮಾಡಿದಾರಲ್ಲ ಸರ್, ಅದೇಳಿ ನೀವು. ಹುಡುಗಿ ಪೂಜಾ ಅಂತ ಹೇಳಿ, ಕುರುಗೋಡು ಹುಡುಗಿ, ನಮ್ಮೂರು ಹುಡುಗಿನೇ. ಆಕ್ಚುಲಿ ಅವಳು ರೀಲ್ ಮಾಡಿದಾಗ ತುಂಬ ವೈರಲ್ ಆಗಿತ್ತು. ನನಗೆ ಗೊತ್ತಿದ್ದಿಲ್ಲ ಮ್ಯಾಮ್ ಯಾವ ಹುಡುಗಿ ಅಂತ ಹೇಳಿ. ಸಡನ್ ಆಗಿ ಗೊತ್ತಾಯ್ತು ನಮ್ಮ ಕುರುಗೋಡು ಗ್ರಾಮದಿಂದಾನೆ ಅಂತ ಹೇಳಿ ಹುಡುಗಿ. ಇಮಿಡಿಯೇಟ್ ಕರೆಸಿ ಡ್ಯಾನ್ಸ್ ಮಾಡಿಸಿ ಅವಳ ಜೊತೆ ಒಂದು ಸ್ಟೆಪ್ ಹಾಕಿ ಅವಳು ಸ್ವಲ್ಪ ಸನ್ಮಾನ ಮಾಡಿ ಖುಷಿಯಿಂದ ಕಳಿಸ್ಕೊಟ್ಟೆ. ಸೊ ಸಣ್ಣವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಆ ಹುಕ್ ಸ್ಟೆಪ್ನ ಮಾಡ್ತಾ ಇದ್ದಾರೆ, ವೈರಲ್ ಆಗ್ತಾ ಇದೆ. ಅಫ್ಕೋರ್ಸ್ ವೈರಲ್ ಅಂತಾನೆ ಸಾಂಗ್ ಮಾಡಿದಿರಾ, ಬಟ್ ಎವ್ರಿಥಿಂಗ್ ಇಸ್ ಗೆಟಿಂಗ್ ವೈರಲ್. ಸೊ ಏನು ಹೇಳ್ತೀರಿ? ಮೇನ್ ಕ್ರೆಡಿಟ್ DSP ಸರ್ ಅವ್ರಿಗೆ. ವಿತೌಟ್ ಮ್ಯೂಸಿಕ್ ನಾವು ಏನೇ ಡ್ಯಾನ್ಸ್ ಮಾಡಿದ್ರು ಏನೇ ಮಾಡಿದ್ರು ಅದು ಸಾಧ್ಯ ಆಗೋದಿಲ್ಲ. ಅದಾದ್ಮೇಲೆ ಅದನ್ನು ಚಿತ್ರೀಕರಣ ಮಾಡೋದು ತುಂಬ ಮುಖ್ಯ. ಅದಕ್ಕೆ ಸೆಂಥಿಲ್ ಸರ್ ಅವ್ರು ಕ್ರೆಡಿಟ್ ಕೊಡಬೇಕು ನಾವು. ಮತ್ತು ನಾವು ಸ್ಟೆಪ್ ಆಗಬೇಕಂದ್ರೆ ಅದನ್ನು ಮಾಡೋದಕ್ಕೆ, ಅದನ್ನು ಕ್ರಿಯೇಟ್ ಮಾಡೋದಕ್ಕೆ ಮೇನ್ ತಲೆ ಇಡೋದು ಕೊರಿಯೋಗ್ರಾಫರ್ ರೇವಂತ್ ಮಾಸ್ಟರ್ ಅಂತ ಹೇಳಿ. ಸೊ ಅವ್ರಿಗೂ ಫುಲ್ ಕ್ರೆಡಿಟ್ ಕೊಡಬೇಕು. ಸರ್ ಅದಕ್ಕೆ ಕಂಟಿನ್ಯೂಸ್ ಫ್ಲೋರ್ ಮೂವ್ಮೆಂಟ್ ಮಾಡಿದಿರಲ್ಲ, ಅದಕ್ಕೆ ತುಂಬ ಪ್ರಾಕ್ಟೀಸ್ ಏನಾದರೂ ಇತ್ತಾ? ಸಂಪೂರ್ಣವಾಗಿ ಪ್ರಾಕ್ಟೀಸ್ ಮಾಡಲೇಬೇಕಲ್ಲ ಅದಕ್ಕೆ, ತುಂಬ ಪ್ರಾಕ್ಟೀಸ್ ಇರುತ್ತೆ ಸರ್. ಬಟ್ ಇಟ್ ಇಸ್ ಕಮ್ ಔಟ್ ಅಮೇಸಿಂಗ್ಲಿ. ಸರ್ ಏನು ಫೈಟು ಸರ್, ಏನು ಜಂಪ್ ಹೊಡಿತೀರಾ, ಏನು ಮಾಡ್ತೀರಾ? ಸೊ ಅಫ್ಕೋರ್ಸ್ ನೀವು ಇಂಟರ್ವ್ಯೂಗಳಲ್ಲಿ ಹೇಳಿದ್ರೆ ಇಂಜುರಿ ಆಗಿದೆ ಅಂತ, ಬಟ್ ಎಲ್ಲೂ ಅನ್ಸೋದೇ ಇಲ್ಲ. ಏನು ಇಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅನ್ಸುತ್ತೆ. ಸೊ ಅದಕ್ಕೆ ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿ ಪ್ರಿಪೇರ್ ಆಗಬೇಕಲ್ವ ಸರ್? ಯಾವ ರೀತಿ ಇತ್ತು ಮೆಂಟಲ್ ಪ್ರಿಪ್ರೇಷನು? ಆ್ಯಂಡ್ ಪೇರೆಂಟ್ಸ್ ಸಪೋರ್ಟ್ ಹೇಗಿತ್ತು ಸರ್? ಅಕಸ್ಮಾತ್ ಅಫ್ಕೋರ್ಸ್ ಅಪ್ಪ ಅಮ್ಮಂಗೆ ಚೂರು ಏನಾದರೂ ಆಯಿತು ಅಂದರೆ ಅಷ್ಟೇ ಬೇಡ ಬೇಡ ಅಂತ ಸ್ಟಾಪ್ ಮಾಡಿಸ್ತಾರೆ. ಆ ಥರದ್ದು ಏನಾದರೂ ಆಯ್ತಾ ನಿಮ್ಮ ಮನೇಲಿ? ಇಲ್ಲ, ತಂದೆ ತಾಯಿಗೆ ಸ್ವಲ್ಪ ಹೆದರಿಕೆ ಇದ್ದೇ ಇರುತ್ತೆ. ಬಟ್ ನಾನು ಮಾಡ್ತಿರೋದಕ್ಕೆ ಉದ್ದೇಶ ಏನಂತನೂ ಅವ್ರಿಗೆ ಗೊತ್ತು. ಅದ್ರ ಹಿಂದೆ ಕಾರಣ ಏನು ಅಂದರೆ ನಮ್ಮನ್ನು ಪ್ರೂವ್ ಮಾಡ್ಕೋಬೇಕು ಅನ್ನೋ ಒಂದು ಛಲ ಇರುತ್ತಲ್ಲ ಮ್ಯಾಮ್, ಅದಕ್ಕೆ. ಸೊ ಅವ್ರು ಎಕ್ಸ್ಕ್ಯೂಸ್ ಮಾಡ್ತಾ ಇದ್ರು, ಕಾಷನ್ನು ಕೊಡ್ತಾ ಇದ್ರು, ಸ್ವಲ್ಪ ಕೇರ್ಫುಲ್ ಆಗಿ ಮಾಡು ಅಂತ ಹೇಳಿ, ಅಷ್ಟೇ. ಸರ್ ನಿಮಗೇನು ಭಯ ಆಗಿಲ್ವಾ ಸರ್? ಒಂದು ಇನ್ಸಿಡೆಂಟ್ ಹೇಳ್ಕೊಬೇಕು ಅಂದರೆ, ಫೈಟಲ್ಲಿ ಒಂದಿನ ಶಾರ್ಟ್ ರೆಡಿ ಆಗಿದೆ, ಬರ್ತಾ ಇಲ್ಲ ಸ್ಪಾಟ್ಗೆ, ಏನಾಗಿರ್ಬೋದು ಅಂತ ನಾನು ಒಂದ್ಸತಿ ಕ್ಯಾರವಾನ್ ಒಳಗಡೆ ಹೋಗಿ ನೋಡಿದಾಗ ಕಾಲು ಇಷ್ಟಪ್ಪ ಊದ್ಕೊಂಡಿದೆ ಮ್ಯಾಮ್. ಅದು ಶೂ ಒಳಗಡೆ ಹೋಗ್ತಾ ಇಲ್ಲ ಕಾಲು. ನಾನು ಬೇಡ, ಇನ್ನು ಏನು ಏಟಾಗಿದೆ ಹೇಳ್ಕೊಂಡಿಲ್ಲ, ಏನು ಇವಾಗ ಬೇಡ, ಕ್ಯಾನ್ಸಲ್ ಮಾಡೋಣ, ನೀನು ಯಾರಿಗೂ ಏನು ಹೇಳ್ಬೇಡ, ಇದು ಮಾಡೋಣ ಅಂಥೇಳಿ ಅಲ್ಲಿಗಲ್ಲಿಗೆ ಅದನ್ನು ಬ್ಯಾಂಡೇಡ್ ಕಟ್ಕೊಂಡು ಕಷ್ಟಪಟ್ಟು ಆ ಶೂ ಒಳಗಡೆ ಹೋಗಲಿಲ್ಲ ಅದು ತೋರಿಸಿ. ದಿಸ್ ಇಸ್ ಒನ್ ಆಫ್ ದ ಸ್ಮಾಲೆಸ್ಟ್ ಮೇಡಮ್. ಈ ಥರ ಸಾಂಗ್ ಆಗಲಿ ಫೈಟ್ ಆಗಲಿ ಆ ಎಫರ್ಟ್ಸು ಅದು ನೋಡಿದಾಗಲೇ ಅನ್ಸೋದು, ಇದಕ್ಕೆ ಮಿನಿಮಮ್ ನಾಳೆ ದಿನ ಆಡಿಯನ್ಸ್ ಇದಕ್ಕೆ ಯಾವ ರೀತಿ ಕನೆಕ್ಟ್ ಆಗ್ತಾರೆ ಅಂತ ಆ ಕಷ್ಟ ನೋಡಿದಾಗಲೇ ಗೊತ್ತಾಗೋದು ಮ್ಯಾಮ್. ಸೊ ಅದು ನಾನು ಅದೇ ಹೇಳೋದು, ಇನ್ಮೇಲೆ ಅಂದರೆ ಇದು ಇನ್ಸ್ಪೈರಿಂಗ್ ಆಗಿರುತ್ತೆ ಮ್ಯಾಮ್. ಆಲ್ ಯಂಗ್ಸ್ಟರ್ಸು ಯಾರಾದ್ರು ಅವ್ರನ್ನ ಪ್ರೂವ್ ಮಾಡ್ಕೋಬೇಕು ಅಂತ ಬಂದಾಗ ಡೆಫಿನೆಟ್ಲಿ ಒಂದು ಇನ್ಸ್ಪಿರೇಷನ್ ಆಗಿ ತೊಗೋತಾರೆ ಅಂತ ನಾನು ಹತ್ರದಿಂದ ನೋಡಿದ್ದಕ್ಕೆ ನಾನು ಹೇಳ್ಬೋದು.